ನಮಸ್ಕಾರ ಎಲ್ರಿಗೂ. ಹಳ್ಳಿ ಪವರ್ ಸೀಸನ್ 2 ನಲ್ಲಿ ಒಂದು ಬಿಗ್ಗೆಸ್ಟ್ ಶಾಕಿಂಗ್ ಎಲಿಮಿನೇಷನ್ ಅಂತಾನೆ ಹೇಳಬಹುದು. ಈಗಾಗಲೇ ಈ ಒಂದು ಶೋ ಆರಂಭವಾಗಿ ಕೇವಲ 1 ವಾರ ಆಗಿದೆ ಅಷ್ಟೇನೆ. ಈಗಲೇನೆ ಒಂದು ಶಾಕಿಂಗ್ ಎಲಿಮಿನೇಷನ್ ಆಗಿದೆ. ಹಾಗೇನೆ ವೈಲ್ಡ್ ಕಾರ್ಡ್ ಅಲ್ಲಿ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬರುವಂತಹ ಎಲ್ಲ ಸಾಧ್ಯತೆ ಕೂಡ ಇವಾಗ ಕಾಣಿಸ್ತಾ ಇದೆ. ಹಾಗಾದ್ರೆ ಎಲಿಮಿನೇಟ್ ಆಗಿರುವಂತಹ ಸ್ಪರ್ಧಿ ಯಾರು? ಅದಕ್ಕೆ ಕಾರಣ ಏನು? ವೈಲ್ಡ್ ಕಾರ್ಡ್ ಅಲ್ಲಿ ಯಾವ ರೀತಿ ಕಂಟೆಸ್ಟೆಂಟ್ ಬರಬಹುದು? ಇದೆಲ್ಲದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಈ ಸಲ ಸೀಸನ್ಗೆ ಸೆಲೆಕ್ಟ್ ಆಗಿರುವಂತಹ ಸ್ಪರ್ಧಿಗಳು ನೋಡೋದಕ್ಕೆ ಸಖತ್ ಸ್ಟ್ರಾಂಗ್ ಆಗಿನೇ ಕಾಣಿಸ್ತಾ ಇದ್ರು. ಅದರಲ್ಲೂ ಕೂಡ ಸ್ಟೇಜ್ ಅಲ್ಲೇನೆ ಸಿಕ್ಕಾಪಟ್ಟೆ ಮಾತುಗಳು ಕೂಡ ಎಕ್ಸ್ಚೇಂಜ್ ಆಗಿತ್ತು. ಎಸ್ಪೆಷಲಿ ಸ್ನೇಹಾ ಗೌಡ, ದರ್ಶಿನಿ ಗೌಡ, ಹಜೀರಾ, ಅನೀಶಾ ಇವರೆಲ್ಲರ ನಡುವೆ ಸಾಕಷ್ಟು ಮಾತಿನ ಚಕಮಕಿ ಕೂಡ ಆಗಿತ್ತು. ಇದೆಲ್ಲ ಆದ ನಂತರ ಶೋ ಆರಂಭವಾಗುತ್ತೆ. ಮತ್ತೆ ಶೋನಲ್ಲಿ ಇವಾಗ 1 ವಾರ ಕೂಡ ಕಂಪ್ಲೀಟ್ ಆಗಿದ್ದು, ಈ ಸಮಯದಲ್ಲಿ ಒಂದು ಎಲಿಮಿನೇಷನ್ ಆಗಿರುವಂತದ್ದು. ಸೊ ಇದನ್ನ ಅಕುಲ್ ಬಾಲಾಜಿ ಅವರು ಮಾಡಿರೋದಲ್ಲ. ಅಂದ್ರೆ ಅಕುಲ್ ಬಾಲಾಜಿ ಅವರು ಒಬ್ಬರನ್ನ ಎಲಿಮಿನೇಟ್ ಮಾಡಿ ಮನೆಗೆ ಕಳುಹಿಸಿರೋದಲ್ಲ. ಬದಲಾಗಿ ಸ್ಪರ್ಧಿಯೊಬ್ಬರೇನೆ ನನಗೆ ಈ ಶೋನಲ್ಲಿ ಇರೋಕ್ ಆಗ್ತಾ ಇಲ್ಲ ಅಂತ ಹೇಳಿ ಶೋ ಅನ್ನ ಬಿಟ್ಟು ಹೊರಗಡೆ ಬಂದಿದ್ದಾರೆ. ಅದಕ್ಕೆ ಕಾರಣ ಏನು? ಅದನ್ನ ಕೂಡ ನೋಡೋಣ. ಅದಕ್ಕೂ ಮೊದಲು ಯಾರು ಎಲಿಮಿನೇಟ್ ಆಗಿ ಈ ರೀತಿಯಾಗಿ ಹೊರಗಡೆ ಬಂದಿದ್ದಾರೆ ಅಂತ ನೋಡೋದಾದ್ರೆ, ದರ್ಶಿನಿ ಗೌಡ ಅವರು. ಹೌದು, ದರ್ಶಿನಿ ಗೌಡ ಅವರು ಹಳ್ಳಿ ಪವರ್ ಸೀಸನ್ 2 ಅನ್ನ ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಮತ್ತೆ ಇವರು ಈ ಒಂದು ಶೋನಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗಿದ್ರು. ಇಲ್ಲಿಯ ತನಕ ಜಾಸ್ತಿ ಟಾಸ್ಕ್ ಅನ್ನ ಗೆಲ್ಲದೆ ಇರಬಹುದು, ಬಟ್ ಇವರ ಪರ್ಫಾರ್ಮೆನ್ಸ್ ಅಪ್ ಟು ದ ಮಾರ್ಕ್ ಇತ್ತು. ತುಂಬಾನೇ ಚೆನ್ನಾಗೇನೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ರು. ಬಟ್ ಇವರು ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಇವರಿಗೆ ಮತ್ತೆ ಅನಿಶಾ ಅವರಿಗೆ ಅವರೆಲ್ಲರಿಗೂ ಕೂಡ ಹೆಲ್ತ್ ಅಪ್ಸೆಟ್ ಆಗಿರುವಂತದ್ದು. ಸೊ ಹೀಗಾಗಿ ಇಲ್ಲಿ ದರ್ಶಿನಿ ಅವರು ಹೆಲ್ತ್ ಅಪ್ಸೆಟ್ ನ ರೀಸನ್ ನಿಂದಾಗಿ, ಅಂದ್ರೆ ಒಂದು ಹೆಲ್ತ್ ಇಶ್ಯೂ ಆಗ್ತಾ ಇರೋದ್ರಿಂದ, ಅದೇ ಒಂದು ಕಾರಣದಿಂದಾಗಿ ಈ ಒಂದು ಶೋನಿಂದ ಅವರೇನೆ ಸ್ವತಃ ಕ್ವಿಟ್ ಮಾಡಿ ಹೊರಗಡೆ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಸ್ಟೇಜ್ ಅಲ್ಲೇನೆ ಜಗಳ ಬೇರೆ ಆಗಿತ್ತು. ಸೊ ಒಂದೇ ವಾರಕ್ಕೆ ಹೋಗ್ತೀಯ ನೀನು ಅನ್ನುವಂತಹ ಮಾತು ಕೂಡ ಒಬ್ಬರಿಂದ ಬಂದಿತ್ತು. ಯಾರಿಂದ ಬಂದಿತ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಇವಾಗ ಅದಕ್ಕೆ ತಕ್ಕ ಹಾಗೇನೆ ಒಂದೇ ವಾರಕ್ಕೆ ಹೊರಗಡೆ ಬರ್ತಾ ಇದ್ದಾರೆ. ದರ್ಶಿನಿ ಗೌಡ ಅವರ ಸಿಸ್ಟರ್ ಆಗಿರುವಂತಹ ಗಾನವಿ ಅವರು ಹಜೀರಾ ಅವರಿಗೇನೆ ಹೇಳಿದ್ರು, ಅವಳು 3ನೇ ವಾರಕ್ಕೆ ಎಗರೋಗ್ತಾಳೆ ಅಂತ ಹೇಳಿ. ಬಟ್ ಇಲ್ಲಿ ದರ್ಶಿನಿ ಗೌಡ ಅವರನ್ನೇ ಒಂದೇ ವಾರಕ್ಕೆ ಈ ಶೋ ಅನ್ನ ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ. ಬಟ್ ಒಂದು ಪಾಸಿಟಿವ್ ಅಂತ ನೀವು ಕನ್ಸಿಡರ್ ಮಾಡೋದಾದ್ರೆ, ಇವರು ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಹೊರಗಡೆ ಬಂದಿದ್ದಾರೆ ಹೊರತು ಗೇಮ್ ಅಲ್ಲಿ ಸೋತು ಅವರು ಎಲಿಮಿನೇಟ್ ಆಗಿ ಹೊರಗಡೆ ಬಂದಿಲ್ಲ. ಸೊ ಇದನ್ನ ಪಾಸಿಟಿವ್ ಆಗಿ ತಗೊಳ್ಬಹುದು. ಬಟ್ ಏನು ಮಾಡ್ಲಿಕ್ಕೆ ಆಗಲ್ಲ. ಇದು ಒಂದ್ ರೀತಿ ಅವ್ರ ಬ್ಯಾಡ್ ಲಕ್ ಅಂತ ಹೇಳ್ಬಹುದು ಅಷ್ಟೇನೆ. ಅವರಿಗೆ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಇದ್ರ ಕಡೆನೆ ಜಾಸ್ತಿ, ಅಂದ್ರೆ ಹೆಲ್ತ್ ಕಡೆನೆ ಜಾಸ್ತಿ ನಾವು ಪ್ರಿಫರೆನ್ಸ್ ಅನ್ನ ಕೊಡ್ತೀವಿ ಅಂತ ಹೇಳಿ ಡಿಸೈಡ್ ಮಾಡಿ ದರ್ಶಿನಿ ಅವರು ಸೊ ಗೇಮ್ ಅನ್ನ ಬಿಟ್ಟು ಹೊರಗಡೆ ಬಂದಿದ್ದಾರೆ. ಸೊ ಇಂತಹ ಒಂದು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಇವಾಗ ಹೊರಗಡೆ ಬಂದಿರೋದ್ರಿಂದ ಅವರನ್ನ ರಿಪ್ಲೇಸ್ ಮಾಡುವಂತಹ ಒಂದು ಕಂಟೆಸ್ಟೆಂಟ್ ಬರುವಂತಹ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಕಳೆದ ಸೀಸನ್ ಅಲ್ಲೂ ಕೂಡ ಹಂಗೆ ಆಗಿತ್ತು. ತುಂಬಾ ಜನ ಬಿಟ್ಟು ಹೋಗಿದ್ರು ಶೋನ. ನಂತರ ಅವರ ಪ್ಲೇಸಿಗೆ ಬೇರೆಯವರನ್ನ ರಿಪ್ಲೇಸ್ ಮಾಡಲಾಗಿತ್ತು. ಈ ಸಲ ಮೊದಲ ವಾರದಲ್ಲೇನೆ ದರ್ಶಿನಿ ಗೌಡ ಅವರು ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ ಅನ್ನುವಂತಹ ನ್ಯೂಸ್ ಕೇಳಿ ಬರ್ತಾ ಇದೆ. ಮತ್ತೆ ಅದಕ್ಕೋಸ್ಕರ ಕಾರಣ ಹೆಲ್ತ್ ಅಪ್ಸೆಟ್ ಅನ್ನೋದು ಕೂಡ ಅರ್ಥ ಆಗ್ತಾ ಇದೆ, ಅಥವಾ ಆ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ಹೀಗಾಗಿ ಇವರ ಪ್ಲೇಸಿಗೆ ಒಂದು ಸ್ಟ್ರಾಂಗ್ ಆಗಿರುವಂತಹ ಕಂಟೆಸ್ಟೆಂಟ್ ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಪ್ರಕಾರ ಈ ಪ್ಲೇಸ್ ಅಲ್ಲಿ ಯಾರು ಬರಬಹುದು ಅಂತ ಅನ್ಸುತ್ತೆ? ಅದನ್ನ ನೀವು ಕಮೆಂಟ್ ಮಾಡಿ. ಆದಷ್ಟು ಬೇಗ ಈ ಒಂದು ವಿಷಯ ಕನ್ಫರ್ಮ್ ಆದ್ರೆ, ಅಂದ್ರೆ ದರ್ಶಿನಿ ಅವರು ಈ ಶೋನಿಂದ ಹೊರಗಡೆ ಬರ್ತಾ ಇದ್ದಾರೆ ಅನ್ನೋದು 100% ಕನ್ಫರ್ಮ್ ಆದ್ರೆ, ಮತ್ತೆ ವೈಲ್ಡ್ ಕಾರ್ಡ್ ಅಲ್ಲಿ ಯಾರೋ ಒಬ್ರು ಎಂಟ್ರಿ ಆಗ್ತಾ ಇದೆ ಅನ್ನೋದು ಕನ್ಫರ್ಮ್ ಆದ್ರೆ, ಅವ್ರು ಯಾರು ಅನ್ನೋದನ್ನ ಆದಷ್ಟು ಬೇಗ ಇದೇ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ ವಿಡಿಯೋಗೋಸ್ಕರ ವೇಟ್ ಮಾಡಿ. ಮತ್ತೆ ದರ್ಶಿನಿ ಅವರು ಎಲಿಮಿನೇಟ್ ಆಗಿದ್ದು, ಅಂದ್ರೆ ಹೆಲ್ತ್ ಅಪ್ಸೆಟ್ ಆಗಿ ಎಲಿಮಿನೇಟ್ ಆಗಿದ್ದು ಯಾರಿಗೆಲ್ಲ ಸರಿ ಅಂತ ಅನಿಸ್ತು, ಯಾರಿಗೆಲ್ಲ ಈ ರೀತಿಯಾಗಿ ಆಗ್ಬಾರ್ದಾಗಿತ್ತು ಅಂತ ಅನಿಸ್ತು, ನಿಮ್ಮ ಅಭಿಪ್ರಾಯವನ್ನ ನೀವು ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.